ಇಂದು ನನ್ನ ಮದುವೆಯಾಗಿತ್ತು. ಆದರೆ ನಾನು ಮದುವೆಗೆ ತಯಾರಾಗಿರಲಿಲ್ಲ. ನಾನು ನನ್ನ ಅಪ್ಪ ಅಮ್ಮನಿಗೆ ಕ್ಲಿಯರ್ ಆಗಿ ಮದುವೆ ಬೇಡ ಎಂದು ಹೇಳಿದೆ. ನನಗೆ ಮದುವೆ ಬೇಡ ಎನ್ನುವುದಕ್ಕೆ ಅದರ ಹಿಂದೆ ಒಂದು ದೊಡ್ಡ ರಹಸ್ಯವಿತ್ತು. ಈ ರಹಸ್ಯ ಎಲ್ಲರಿಗೂ ಗೊತ್ತಾಗುವುದು ನನಗೆ ಇಷ್ಟವಿರಲಿಲ್ಲ. ನಾನು ನನ್ನ ಅಮ್ಮನ ಮುಂದೆ ಅತ್ತು ಕರೆದು ಹೇಳಿದೆ, ಪ್ಲೀಸ್ ನನಗೆ ಮದುವೆ ಬೇಡ ಎಂದು. ಆದರೆ ಅವಳು ನನ್ನ ಮಾತಿನ ಬಗ್ಗೆ ಕ್ಯಾರೆ ಅನ್ನಲಿಲ್ಲ. ಅವಳು ಹೇಳಿದಳು, ನೀನು ನನ್ನ ಒಬ್ಬಳೆ ಮಗಳು. ನಾವು ನಿನ್ನ ಮದುವೆ ಮಾಡಿ ನಮ್ಮ ಜವಾಬ್ದಾರಿಯನ್ನು ಕಳೆದುಕೊಳ್ಳಬೇಕೆಂದಿದ್ದೇವೆ. ನಾವು ಹೋದ ಮೇಲೆ ನಿನ್ನ ಗತಿ ಏನು? ಇದನ್ನು ಯೋಚಿಸಿ ನಮಗೆ ತುಂಬ ಹೆದರಿಕೆಯಾಗುತ್ತಿದೆ. ಮದುವೆ ಎಂದರೆ ಅದು ಗಂಡು ಹೆಣ್ಣಿನ ನಡುವೆ ಒಂದು ವಿಶಿಷ್ಟ ಬಂಧನ. ನೀನು ನಿನ್ನ ಗಂಡನೊಂದಿಗೆ ತುಂಬ ಸುಖವಾಗಿ ಬಾಳುವೆ ಮತ್ತು ನಾವು ಸಹ ನಿಶ್ಚಿಂತೆಯಿಂದ ಇಹಲೋಕ ತ್ಯಜಿಸಬಹುದು. ನನ್ನ ಹಠವನ್ನು ನೋಡಿ ನನ್ನ ಅಮ್ಮ ನನ್ನ ಮುಂದೆ ಕೈ ಜೋಡಿಸಿದ್ದಳು. ನಾನು ಸಹ ನನ್ನ ಅಮ್ಮ ಈ ರೀತಿ ಅಳುವುದನ್ನು ನೋಡಲಾಗದೆ ನಂತರ ನಾನು ಅಸಹಾಯಕತೆಯಿಂದ ಮದುವೆಗೆ ಒಪ್ಪಿಕೊಳ್ಳಬೇಕಾಯಿತು. ನಾನು ಮದುವೆಯಾದೆ ಮತ್ತು ಇಂದು ನನ್ನ ಗಂಡನ ಮನೆಗೆ ಬಂದಿದ್ದೇನೆ. ನನ್ನ ಅತ್ತಿಗೆಯು ನನ್ನನ್ನು ನನ್ನ ಗಂಡನ ಕೋಣೆಯಲ್ಲಿ ಕೂರಿಸಿದಳು. ಏನಾಗುವುದು ಎಂದು ನಾನು ತುಂಬ ಹೆದರಿಕೊಂಡಿದ್ದೆ. ನಾನು ಎಷ್ಟು ಹೆದರಿದ್ದೆ ಎಂದರೆ ನನ್ನ ಹೃದಯದ ಬಡಿತ ಈಗ ಜೋರಾಗಿ ಹೊಡೆಯುತ್ತಿತ್ತು. ನನ್ನ ದೇಹ ಕೈಕಾಲು ಕೋಲ್ಡ್ ಆಗತೊಡಗಿತ್ತು. ಸಮಯ ಕಳೆದಂತೆ ನನ್ನ ಹೆದರಿಕೆ ಇನ್ನೂ ಹೆಚ್ಚಾಗತೊಡಗಿತ್ತು. ರಮೇಶ್ ಕೋಣೆಯೊಳಗೆ ಬಂದನು. ಇದನ್ನು ಯೋಚಿಸಿ ನನ್ನ ಜೀವ ಹೋದಂತೆ ಆಯಿತು. ಇದಾದ ಮೇಲೆ ಏನಾಗುವುದು? ನನ್ನ ಹೃದಯದಲ್ಲಿ ಏನೋ ಒಂದು ರೀತಿಯ ತಳಮಳವಾಯಿತು. ನನ್ನ ಮುಂದೆ ರಮೇಶ್ ಬಂದು ನಿಂತಿದ್ದನು. ಅವನು ಒಮ್ಮೆ ನನ್ನನ್ನು ನೋಡಿದನು. ಮತ್ತೆ ಅವನು ಕೋಣೆಯ ಬಾಗಿಲನ್ನು ಬಂದ್ ಮಾಡಿ ಹೊರಕ್ಕೆ ಹೋದನು. ಅವನು ಕೋಣೆಯನ್ನು ಬಂದ್ ಮಾಡಿದ ರೀತಿ ನೋಡಿ ನನಗೆ ತುಂಬ ಹೆದರಿಕೆಯಾಯಿತು. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಗಂಡ ಪುನಃ ಮರಳಿ ಬಂದನು. ನನ್ನ ಭಾವನ ಹೆಂಡತಿ ಬಿಳಿಯ ಬಣ್ಣದ ಬೆಡ್ಶೀಟ್ನೊಂದಿಗೆ ಬಂದಳು. ಹೇಳಿದಳು, ಮದುವೆ ಗಡಿಬಿಡಿಯಲ್ಲಿ ನಾನು ಮರೆತೇ ಹೋಗಿದ್ದೆ. ರಮೇಶ್ನಂತೂ 10 ನಿಮಿಷದಲ್ಲಿ ನೆಂಟರಿಷ್ಟರ ಮುಂದೆ ನನ್ನ ಮರ್ಯಾದೆ ತೆಗೆದನು. ಸ್ವಲ್ಪ ಎದ್ದೇಳು, ನಾನು ಬೆಡ್ಶೀಟನ್ನು ಬದಲಾಯಿಸಬೇಕು. ನಾನು ಬೆಡ್ನಿಂದ ಎದ್ದಾಗ ಅವಳು ಹಳೆಯ ಬೆಡ್ಶೀಟನ್ನು ತೆಗೆದು ಬಿಳಿ ಬಣ್ಣದ ಬೆಡ್ಶೀಟನ್ನು ಬೆಡ್ ಮೇಲೆ ಹಾಸಿದಳು. ಇದನ್ನು ನೋಡಿ ಯಾರೋ ನನ್ನ ಹೃದಯವನ್ನು ಹಿಂಡಿದ ಹಾಗೆ ಆಯಿತು. ಅವಳು ಮತ್ತೆ ಹೇಳಿದಳು, ಮದುವೆ ಗಡಿಬಿಡಿ ಎಂದರೆ ಮನುಷ್ಯನಿಗೆ ಒಂದು ಕ್ಷಣವೂ ಪುರ್ಸೊತ್ತು ಇರುವುದಿಲ್ಲ. ರಮೇಶ್ ಈ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದ್ದಾನೆ. ಅವನು ಬೆಡ್ಶೀಟ್ ಚೇಂಜ್ ಮಾಡಿಲ್ಲ ಎಂದು ಮನೆಯಲ್ಲಿ ತುಂಬ ರಂಪಾಟ ಮಾಡಿದ್ದಾನೆ ಎಂದು ಹೇಳುತ್ತಾ ಅವಳು 2 ನಿಮಿಷದಲ್ಲಿ ಬೆಡ್ಶೀಟ್ ಚೇಂಜ್ ಮಾಡಿ ಮತ್ತೆ ಹೇಳಿದಳು. ರಮೇಶ್ ಸಿಟ್ಟಿನಿಂದ ಕೂಗಾಡುತ್ತಾ ನನ್ನ ಬಳಿ ಬಂದು ಹೇಳಿದನು, ಅತ್ತಿಗೆ, ನಿಮಗೆ ಮೊದಲೇ ಹೇಳಿದ್ದೇನೆ, ನನ್ನ ಮದುವೆಯ ಪ್ರಥಮ ರಾತ್ರಿ ಬಿಳಿ ಬಣ್ಣದ ಬೆಡ್ಶೀಟ್ ಹಾಸಬೇಕೆಂದು. ಆದರೆ ನಾನು ಈಗಷ್ಟೇ ನೋಡಿ ಬಂದಿದ್ದೇನೆ. ಬೆಡ್ ಮೇಲೆ ಬಿಳಿ ಬಣ್ಣದ ಬೆಡ್ಶೀಟ್ ಇಲ್ಲ. ನನಗೆ ಹೇಗೆ ಗೊತ್ತಾಗಬೇಕು ಹುಡುಗಿ ಚರಿತ್ರಹೀನಳೋ ಅಥವಾ ಕುಮಾರಿಯೋ? ನನ್ನ ಅಕ್ಕನ ಮಾತು ಕೇಳಿ ನಾನು ಮೈಯೆಲ್ಲ ಬೆವತು ಹೋದೆ. ಈಗ ಅವಳು ಕೋಣೆಯಿಂದ ಹೊರ ಹೋಗಿದ್ದಳು. ಈಗಂತೂ ನನ್ನ ಹೃದಯ ಸ್ತಬ್ಧವಾಯಿತು. ನಾನು ಬೆರಳನ್ನು ಮುರಿದುಕೊಂಡೆ. ನಾನು ಏನು ಮಾಡಬೇಕು ಏನು ಮಾಡಬಾರದು ಗೊತ್ತಾಗಲಿಲ್ಲ. ನಂತರ ಬಾಗಿಲು ತೆರೆದಿತ್ತು. ರಮೇಶ್ ಕೋಣೆಗೆ ಬಂದನು. ಈಗ ನಾನು ಸುಧಾರಿಸಿಕೊಂಡು ಕುಳಿತುಕೊಂಡೆ. ಅವನು ನನ್ನ ಬಳಿ ಬಂದನು. ನನ್ನ ಬಳಿ ಬರದಂತೆ ನಾನು ಹೆದರಿಕೆಯಿಂದ ನಡುಗುತ್ತಿದ್ದೆ. ಅವನು ನನ್ನ ಮುಖವನ್ನು ಕೈಯಿಂದ ಎತ್ತಿ ನೋಡಿದನು. ಆಗ ನಾನು ಅವನ ಕಣ್ಣನ್ನು ತಪ್ಪಿಸಿಕೊಂಡು ತಲೆ ತಗ್ಗಿಸಿದೆ. ಸ್ವಲ್ಪ ಹೊತ್ತಿನವರೆಗೆ ಅವನು ನನ್ನ ಮುಖವನ್ನು ನೋಡುತ್ತಾ ಹೇಳಿದನು, ನೀನಂತೂ ತುಂಬ ಸುಂದರವಾಗಿದ್ದೀಯಾ. ನಿನ್ನ ಸೌಂದರ್ಯದ ಬಗ್ಗೆ ನಾನು ನನ್ನ ಅತ್ತಿಗೆಯಿಂದ ಕೇಳಿ ತಿಳಿದುಕೊಂಡಿದ್ದೆ. ಅವರೆಲ್ಲರೂ ನಿನ್ನ ಮುಂದೆ ಏನೂ ಅಲ್ಲ. ಅತ್ತಿಗೆ ಅಂತೂ ನಿನ್ನ ಸೌಂದರ್ಯವನ್ನು ತುಂಬ ಹೊಗಳಿದ್ದಳು. ಆದರೆ ಈಗ ನಿನ್ನನ್ನು ನೋಡಿ ನನಗೆ ಅನಿಸುತ್ತಿದೆ, ನಿನ್ನನ್ನು ಅವಳು ಸ್ವಲ್ಪ ಕಡಿಮೆ ಹೊಗಳಿದ್ದಾಳೆ ಎಂದು. ನೀನು ಅವಳು ಹೇಳಿದ್ದಕ್ಕಿಂತ ಹಲವು ದುಪ್ಪಟ್ಟು ಸುಂದರವಾಗಿದ್ದೀಯಾ ಎಂದು ಹೇಳುತ್ತಾ ಅವನು ಜೇಬಿನಿಂದ ಒಂದು ಚಿಕ್ಕ ಕೆಂಪು ಡಬ್ಬಿಯನ್ನು ತೆಗೆದನು. ನಮ್ಮ ಪ್ರಥಮ ರಾತ್ರಿಗಾಗಿ ಅವನು ಗಿಫ್ಟ್ ತಂದಿದ್ದನು. ಈಗ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅದರಿಂದ ಅವನು ಒಂದು ಚಿನ್ನದ ಚೈನನ್ನು ಹೊರತೆಗೆದನು ಮತ್ತು ನನಗೆ ತೊಡಿಸಿದನು. ಅವನು ಚೈನನ್ನು ಧರಿಸುವಾಗ ಅವನ ಬೆರಳುಗಳು ನನ್ನ ಕುತ್ತಿಗೆಯ ಮೇಲೆ ಆಟವಾಡತೊಡಗಿದವು. ನನಗೀಗ ತುಂಬ ಹಿಂಸೆ ಆದಂತೆ ಆಯಿತು. ಅವನ ಕಣ್ಣು ಕೆಂಪಾಗತೊಡಗಿತ್ತು. ಕ್ರಮೇಣ ಅವನು ನನ್ನ ಹತ್ತಿರ ಬರತೊಡಗಿದನು. ಆದರೆ ನಾನು ಒಂದೇ ಸಮನೆ ಹಿಂದೆ ಹಿಂದೆ ಸರಿದೆ. ಆಗ ಅವನು ನಗುತ್ತಾ ಹೇಳಿದನು, ಸುಮಾ, ನಮ್ಮಿಬ್ಬರ ಮದುವೆಯಾಗಿದೆ. ಗಂಡ ಹೆಂಡತಿಯ ಸಂಬಂಧವೆಂದರೆ ಹೀಗೆ ಇರುತ್ತದೆ.
ನಮ್ಮಿಬ್ಬರ ನಡುವೆ ಯಾವುದೇ ಪರದೆ ಇಲ್ಲ ಎಂದು ಹೇಳುತ್ತಾ ರಮೇಶ್ ನನ್ನ ಕೈಯನ್ನು ಹಿಡಿದನು. ಬಹುಶಃ ಅವನು ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಆದರೆ ನಾನು ಅವನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ರಮೇಶನು ಮತ್ತೆ ನನಗೆ ತಿಳಿಸಿ ಹೇಳಿದನು, ನೋಡು ಸುಮಾ, ಹುಡುಗಿಯರು ಈ ಸಂದರ್ಭದಲ್ಲಿ ತುಂಬ ಹೆದರುತ್ತಾರೆ. ಆದರೆ ನನ್ನಿಂದ ನಿನಗೆ ಯಾವುದೇ ತೊಂದರೆಯಾಗುವುದಿಲ್ಲ. ನಾನು ನಿನ್ನ ಗಂಡ. ಬಹುಶಃ ಅವನು ನಾನು ಗಾಬರಿಯಾಗಿದ್ದನ್ನು ಮತ್ತು ನಡುಗುತ್ತಿರುವುದನ್ನು ನೋಡಿ ನನಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡುತ್ತಿದ್ದನು. ಆದರೆ ನಾನು ಗಾಬರಿಯಾಗಿ ನಡುಗುತ್ತಿರುವ ಕಾರಣವೇ ಬೇರೆ ಇತ್ತು. ನನ್ನ ತವರು ಮನೆಯಿಂದ ಬರುವುದಕ್ಕಿಂತ ಮೊದಲು 4 ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಂಡು ಬಂದಿದ್ದೆ. ಕ್ರಮೇಣ ನನ್ನ ಕಣ್ಣಿಗೆ ನಿದ್ದೆ ಆವರಿಸಿತು. ನನಗೆ ಅಷ್ಟೇ ನೆನಪಿತ್ತು, ರಮೇಶ್ ನನ್ನನ್ನು ಅಲುಗಾಡಿಸುತ್ತಿದ್ದ ಹಾಗೆ ನನಗೆ ಭಾಸವಾಗಿತ್ತು. ಸುಮಾ, ನಿನಗೆ ಏನಾಗಿದೆ ಎಂದು ಅವರು ಕೇಳುತ್ತಿದ್ದರು. ಇದಾದ ಮೇಲೆ ನನ್ನ ಕಣ್ಣ ಮುಂದೆ ಕತ್ತಲೆ ಆವರಿಸಿತ್ತು. ನಾನು ಎಚ್ಚರವಾದಾಗ ನನಗೆ ಡ್ರಿಪ್ ಹಾಕಲಾಗಿತ್ತು. ನಾನು ನನ್ನ ಕೋಣೆಯಲ್ಲಿದ್ದೆ. ನನ್ನ ಅಕ್ಕ ಮತ್ತು ನಾದಿನಿ ನನ್ನ ಬಳಿ ಕುಳಿತಿದ್ದರು. ಆಗ ರಮೇಶ್ ಕೋಣೆಯೊಳಗೆ ಬಂದನು. ನಾನು ಎಲ್ಲರನ್ನೂ ನೋಡಿ ಎದ್ದು ಕುಳಿತುಕೊಳ್ಳಲು ಪ್ರಯತ್ನಿಸಿದೆ. ಆಗ ನನ್ನ ಅಕ್ಕ ಹೇಳಿದಳು, ನೀನು ಮಲಗು, ಡಾಕ್ಟರ್ ಸಹ ರೂಮಲ್ಲಿ ಇದ್ದರು. ನನಗೆ ಎಚ್ಚರವಾಗುತ್ತಿದ್ದಂತೆ ಅವರು ಹೇಳಿದರು, ಡ್ರಿಪ್ ಮುಗಿದ ತಕ್ಷಣ ರಮೇಶ್ ಡ್ರಿಪ್ಪನ್ನು ತೆಗೆಯಿರಿ ಎಂದು. ನಂತರ ಡಾಕ್ಟರ್ ನನಗೆ ಕೆಲವು ಮೆಡಿಷನ್ಗಳನ್ನು ಬರೆದು ಕೊಟ್ಟರು ಮತ್ತು ನನಗೆ ಹೇಳಿದರು, ಇದನ್ನು ರೆಗ್ಯುಲರ್ ಆಗಿ ತೆಗೆದುಕೊಳ್ಳಿ ಎಂದು ಹೇಳಿ ಡಾಕ್ಟರ್ ಹೊರಟು ಹೋದರು. ನನ್ನ ಅಕ್ಕ ನನಗೆ ಹಾಲು ಕೊಟ್ಟು ಅವಳು ಸಹ ಕೋಣೆಯಿಂದ ಹೊರಟು ಹೋದಳು. ಅವಳ ಹಿಂದೆಯೇ ನನ್ನ ನಾದಿನಿ ಸಹ ಹೊರಟು ಹೋದಳು. ಈಗ ನಾನು ರಮೇಶ್ನ ಕಡೆ ನೋಡಿದಾಗ ಅವನ ಮುಖದ ಮೇಲೆ ಚಿಂತೆ ಆವರಿಸಿತು. ತುಂಬ ಸಿಟ್ಟಿನಿಂದ ಕೋಣೆಯಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದನು. ನಾನು ಗಡಿಯಾರದ ಕಡೆ ನೋಡಿದಾಗ ಬೆಳಗಿನ ಜಾವ 6 ಗಂಟೆ ಆಗುತ್ತಿತ್ತು. ನಾನು ಈಗಲೂ ಮದುಮಗಳ ಡ್ರೆಸ್ನಲ್ಲೇ ಇದ್ದೆ. ಆದರೆ ರಮೇಶ್ ತನ್ನ ಬಟ್ಟೆಯನ್ನು ಬದಲಾಯಿಸಿದ್ದನು ಮತ್ತು ನನ್ನ ಬಳಿ ಬಂದು ಸಿಟ್ಟಿನಿಂದ ನನ್ನನ್ನು ನೋಡಿ ಹೇಳಿದನು, ಇದೆಂಥ ಹುಚ್ಚಾಟ, ನೀನು ರಾತ್ರಿ ನಿದ್ರೆ ಮಾತ್ರೆ ತೆಗೆದುಕೊಂಡಿದ್ದೀಯಾ? ಆಗ ನಾನು ಏನು ಉತ್ತರ ನೀಡಲಿಲ್ಲ ಮತ್ತು ಅವನ ನೋಟವನ್ನು ತಪ್ಪಿಸಿಕೊಂಡೆ. ಮತ್ತೆ ಅವನು ಹೇಳಿದನು, ಆರ್ ಯು ಮ್ಯಾಡ್ ಸುಮಾ, ನೀನೇನು ಹುಚ್ಚಿಯೇ? ನಿನ್ನ ತಲೆ ಹಾಳಾಗಿಲ್ವಲ್ಲ? ಆಗ ನಾನು ಹೇಳಿದೆ, ನನಗೆ ಬೇರೆ ದಾರಿ ಇರಲಿಲ್ಲ, ನನ್ನನ್ನು ಕ್ಷಮಿಸಿ, ಏಕೆಂದರೆ ನನಗೆ ಮದುವೆ ಅಂದರೆ ಹೆದರಿಕೆ. ನನ್ನ ಮಾತು ಕೇಳಿ ಅವರು ನನ್ನನ್ನೇ ನೋಡುತ್ತಿದ್ದರು. ಮತ್ತೆ ಹೇಳಿದರು, ನಿನಗೆ ಹೆದರಿಕೆ ಆದರೆ ಈ ರೀತಿ ಮಾಡಬೇಕಿತ್ತಾ? ನೀನು ಇಡೀ ರಾತ್ರಿ ನಾವೆಲ್ಲರೂ ಚಿಂತೆಗೀಡಾಗುವಂತೆ ಮಾಡಿದೆ. ಯಾವ ಹುಡುಗಿಯೋ ತನ್ನ ಪ್ರಥಮ ರಾತ್ರಿ ಎಂದು ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಳ್ಳುವುದಿಲ್ಲ. ಎಲ್ಲ ಹುಡುಗಿಯರಿಗೂ ಮದುವೆಯಾಗುತ್ತದೆ. ಪ್ರಥಮ ರಾತ್ರಿ ಎಂದು ಎಲ್ಲ ಹುಡುಗಿಯರು ಗಾಬರಿಯಾಗಿರುವುದು ಸಹಜ. ಮದುವೆಯಾದ ಮೇಲೆ ಗಂಡನೊಂದಿಗೆ ಅವಳ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ. ಈಗ ಡ್ರಿಪ್ ಖಾಲಿಯಾಗಿತ್ತು. ರಮೇಶನು ಡ್ರಿಪ್ಪನ್ನು ಕೆಳಗಿಳಿಸಿದನು ಮತ್ತು ನನಗೆ ತಿಳಿಸಿ ಹೇಳತೊಡಗಿದನು, ಇಂದಿನ ರಾತ್ರಿ ನಾನು ಬಹಳ ದೊಡ್ಡ ಕನಸನ್ನು ಕಂಡಿದ್ದೆ. ಆದರೆ ನಿನಗೆ ಸ್ವಲ್ಪ ಸಮಯ ನೀಡಬೇಕು ಎಂದು ನನಗೆ ಈಗ ಅನಿಸುತ್ತಿದೆ. ಈ ಸಂಬಂಧಕ್ಕಾಗಿ ನೀನು ತಯಾರಾಗು, ಏಕೆಂದರೆ ನಿನ್ನೆ ರಾತ್ರಿ ನಡೆದ ಹುಚ್ಚಾಟ ಮತ್ತೊಮ್ಮೆ ಆಗಬಾರದು. ಇದನ್ನು ಕೇಳಿ ನನಗೆ ಸ್ವಲ್ಪ ದಿನಗಳವರೆಗೆ ರಿಲ್ಯಾಕ್ಸ್ ದೊರೆಯಿತು. ನಾನು ಇದನ್ನೇ ಇಚ್ಛಿಸುತ್ತಿದ್ದೆ. ಅವನು ನನ್ನ ಹತ್ತಿರ ಬರಬಾರದು, ನನ್ನೊಂದಿಗೆ ಯಾವುದೇ ಸಂಬಂಧವನ್ನು ಬೆಳೆಸಬಾರದು, ಏಕೆಂದರೆ ಇದರ ಹಿಂದೆ ಒಂದು ದೊಡ್ಡ ಕಾರಣವಿತ್ತು. ಆದರೆ ಇದು ಎಲ್ಲಿಯವರೆಗೆ ಸಾಧ್ಯ? ಅವನು ನನಗೆ ಎಷ್ಟು ದಿನಗಳವರೆಗೆ ಕಾಲಾವಕಾಶವನ್ನು ನೀಡಬಹುದು? 2 ದಿನ, 1 ವಾರ, ಹೆಚ್ಚೆಂದರೆ 1 ತಿಂಗಳು ಕಾಲಾವಕಾಶವನ್ನು ನೀಡಬಹುದು. ನಾನು ಇವನನ್ನು ಹೇಗೆ ತಡೆಯಲಿ ಎಂದು ನನಗೆ ಚಿಂತೆ ಕಾಡುತ್ತಿತ್ತು. ಅವನು ನನ್ನ ಮುಖವನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದನು. ಈ ಮದುವೆ ನನ್ನ ಇಷ್ಟದಂತೆ ನಡೆದಿರಲಿಲ್ಲ. ಇದೊಂದು ಒತ್ತಾಯಪೂರ್ವಕವಾಗಿ ಮಾಡಿದ ಮದುವೆಯಾಗಿತ್ತು. ನನ್ನ ಹೆದರಿಕೆಗೆ ಮುಖ್ಯ ಕಾರಣವೆಂದರೆ ಆ ಬಿಳಿ ಬಣ್ಣದ ಬೆಡ್ಶೀಟ್. ಒಂದು ವೇಳೆ ನಾನು ರಾತ್ರಿ ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಳ್ಳದಿದ್ದರೆ, ಹೀಗೆ ನಾನು ಯೋಚಿಸುತ್ತಿದ್ದಂತೆ ರಮೇಶ್ ಹೇಳಿದನು, ನೀನು ಎಷ್ಟು ಸುಂದರವಾಗಿದ್ದೀಯಾ ಎಂದರೆ ನಿನ್ನನ್ನು ತಬ್ಬಿಕೊಳ್ಬೇಕೆಂದು ಆಸೆಯಾಗುತ್ತಿದೆ. ಆದರೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಲ್ಲವೇ, ಏಕೆಂದರೆ ಇದು ನನ್ನ ಜವಾಬ್ದಾರಿಯೂ ಹೌದು. ಇಷ್ಟು ಹೇಳಿ ಅವನು ಅಲ್ಲಿಂದ ಎದ್ದು ಹೊರಟು ಹೋದನು. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಅಕ್ಕ ಹಾಲಿನ ಗ್ಲಾಸನ್ನು ತೆಗೆದುಕೊಂಡು ಬಂದಳು. ನನಗೆ ಹಾಲನ್ನು ಕೊಟ್ಟು ಅವಳು ಮಲಗಲು ಹೇಳಿ ಹೋದಳು. ನಾನು ಮತ್ತೊಮ್ಮೆ ಮಲಗಿದೆ ಮತ್ತು ನಿದ್ದೆಗೆ ಹೋದೆ. ನನ್ನ ಗಂಡನ ಮನೆಯಲ್ಲಿ ತುಂಬ ಜನರು ಇರಲಿಲ್ಲ. ಒಬ್ಬಳು ನಾದಿನಿ ಇದ್ದಳು, ಅವಳಿಗೂ ಮದುವೆಯಾಗಿತ್ತು. ನನ್ನ ಭಾವ ಮತ್ತು ಅಕ್ಕ ಇದ್ದರು, ಅವರು ಕೂಡ ಬೇರೆ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರು ಕೇವಲ ಈ ಮದುವೆಗಾಗಿ ಇಲ್ಲಿಗೆ ಬಂದಿದ್ದರು. ಅಕ್ಕ ಮತ್ತು ಭಾವ ನನ್ನ ಜೊತೆ ಚೆನ್ನಾಗಿದ್ದರು.
2-3 ದಿನ ರಮೇಶ್ ನನಗೆ ಏನನ್ನೂ ಹೇಳಿರಲಿಲ್ಲ. ಅಷ್ಟೇ ನಮ್ಮ ಸಂಬಂಧದ ಬಗ್ಗೆ ಹೇಳುತ್ತಾ ಇರುತ್ತಿದ್ದರು. ಗಂಡ ಹೆಂಡತಿಯರ ಸಂಬಂಧ ಹೀಗಿರುತ್ತದೆ. ಈ 3 ದಿನಗಳಲ್ಲಿ ಅವನ ಸ್ವಭಾವವೇನೆಂದು ನಾನು ತಿಳಿದುಕೊಂಡಿದ್ದೆ. ಅವನು ಬೇರೆಯವರು ಬಳಸಿದ ವಸ್ತುಗಳನ್ನು ಮತ್ತೆ ಬಳಸುವುದಿಲ್ಲ. ಬೇರೆಯವರು ಬಳಸಿದ ವಸ್ತುವನ್ನು ಬಳಸುವುದೆಂದರೆ ಅವನಿಗೆ ತುಂಬ ಸಿಟ್ಟು ಬರುತ್ತದೆ. ಎಲ್ಲಿಯವರೆಗೆ ಎಂದರೆ ಒಮ್ಮೆ ನಾನು ರಮೇಶ್ ಬಳಸಿದ ಗ್ಲಾಸನ್ನು ಬಳಸಿದಾಗ ನನ್ನ ಮೇಲೆ ತುಂಬ ಸಿಟ್ಟು ಮಾಡಿಕೊಂಡನು ಮತ್ತು ನನಗೆ ಹೇಳಿದನು, ಯಾರಾದರೂ ನನ್ನ ವಸ್ತನ್ನು ಬಳಸಿದರೆ ನನಗೆ ತುಂಬ ಸಿಟ್ಟು ಬರುತ್ತದೆ. ನಾನು ಬೇರೆಯವರು ಬಳಸಿದ ವಸ್ತುವನ್ನು ಎಂದೂ ಬಳಸುವುದಿಲ್ಲ. ನನಗೆ ಇದು ಇಷ್ಟವಾಗುವುದಿಲ್ಲ. ಪ್ಲೀಸ್ ನಾನು ಬಳಸಿದ ವಸ್ತುವನ್ನು ಬಳಸಬೇಡ. ಸುಮಾಗೆ ಇದು ತುಂಬ ಇರಿಟೇಟ್ ಆಗುತ್ತದೆ. ಹೀಗೆ ಸಮಯ ಕಳೆಯುತ್ತಿದ್ದಂತೆ ನನ್ನ ಹೃದಯದ ಬಡಿತವೂ ಸಹ ಹೆಚ್ಚಾಗುತ್ತಿತ್ತು. ಏಕೆಂದರೆ ನನ್ನಲ್ಲಿ ಎಂತಹ ಸತ್ಯ ಅಡಗಿದೆ ಎಂದರೆ ಅದನ್ನು ಕೇಳಿದರೆ ಯಾವ ಗಂಡಸೂ ಸಹ ಸಹಿಸಿಕೊಳ್ಳುವುದಿಲ್ಲ. ರಮೇಶ್ ಹವ್ಯಾಸ ಯಾವ ರೀತಿ ಇತ್ತು ಎಂದರೆ ಅದನ್ನು ಕೇಳಿ ನಾನು ನಡುಗಿ ಹೋದೆ. ಮತ್ತೊಮ್ಮೆ ಅವನು ತನ್ನ ಹಕ್ಕನ್ನು ಕೇಳಿ ಅದನ್ನು ವಸೂಲಿ ಮಾಡಿಕೊಂಡರೆ ಆನಂತರ ನಾನು ಹೇಗೆ ಬಚಾವಾಗುವುದು? ನನ್ನ ಮದುವೆಯಾಗಿ 8 ದಿನಗಳು ಕಳೆದವು. ಈಗ ನಾನು ಮನೆಯ ಕೆಲಸವನ್ನು ಸಹ ಮಾಡುತ್ತಿದ್ದೇನೆ. ಅಡಿಗೆಯನ್ನು ಮಾಡತೊಡಗಿದೆ. ನನ್ನ ಅಕ್ಕನೂ ಸಹ ಹೊರಟು ಹೋಗಿದ್ದಳು. ಸಂಜೆ ರಮೇಶನು ಆಫೀಸ್ನಿಂದ ಬಂದನು ಮತ್ತು ಊಟ ಮಾಡುತ್ತಿದ್ದಾಗ ನನ್ನನ್ನೇ ಗುರಾಯಿಸಿಕೊಂಡು ನೋಡುತ್ತಿದ್ದನು. ಆಗ ನಾನು ಪಾತ್ರೆ ತೊಳೆಯಲು ಅಡಿಗೆ ಕೋಣೆಗೆ ಬಂದೆ. ಅವನು ನನ್ನ ಹಿಂದೆ ಬಂದನು. ನೀನು ತುಂಬ ಹಠವಾದಿ. ನಮ್ಮ ಮದುವೆಯಾಗಿ 10 ದಿನಗಳು ಕಳೆದಿವೆ. ನಿನಗೆ ನನ್ನ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ. ನಾನು ನಿನ್ನನ್ನು ಬಿಟ್ಟು ಹೇಗೆ ಇರಬೇಕು? ಅವನು ನನ್ನ ಬಳಿ ಬಂದನು. ನನ್ನ ಕೈಯನ್ನು ಹಿಡಿದುಕೊಂಡ. ಪಾತ್ರೆಯನ್ನು ಸಿಂಕಲ್ಲಿ ಇಟ್ಟು ಹೇಳಿದನು, ಇದನ್ನೆಲ್ಲ ಬಿಟ್ಟು ಬಿಡು. ನನ್ನ ಜೊತೆಗೆ ಕೋಣೆಗೆ ಬಾ ಎಂದು ನನ್ನ ಕೈ ಹಿಡಿದುಕೊಂಡು ಕರೆದುಕೊಂಡು ಬಂದನು. ಕೋಣೆಯ ಬಾಗಿಲನ್ನು ಹಾಕಿದನು. ನಾನು ನಡುಗುತ್ತಿದ್ದೆ. ನಾನು ಗಾಬರಿಯಲ್ಲಿ ಬೆವರುತ್ತಿದ್ದೆ ಮತ್ತು ಅವನು ನನಗೆ ಹೇಳಿದ, ಸುಮಾ, ಅಷ್ಟಕ್ಕೂ ನಿನ್ನ ಪ್ರಾಬ್ಲಮ್ ಏನು? ಯಾವ ಹುಡುಗಿಯರು ನಿನ್ನ ಹಾಗೆ ಮಾಡುವುದಿಲ್ಲ. ಮನೆಯಲ್ಲಿ ಎಲ್ಲರ ಜೊತೆ ಸರಿಯಾಗಿ ಇರುತ್ತೀಯ. ಅತ್ತಿಗೆಯ ಜೊತೆ ಚೆನ್ನಾಗಿ ಮಾತನಾಡುತ್ತೀಯ. ಮನೆ ಕೆಲಸವನ್ನು ಮಾಡುತ್ತೀಯ. ಎಲ್ಲವನ್ನು ಮಾಡಿದರೂ ನಿನಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ. ನಿನ್ನ ಬಳಿ ಬರಲು ನಾನು ಪ್ರಯತ್ನಿಸಿದರೆ ನೀನು ಕೆಟ್ಟ ರೀತಿಯಲ್ಲಿ ನಡುಗುತ್ತೀಯ. ಹೀಗೆ ಎಲ್ಲಿಯವರೆಗೆ ನಡೆಯುವುದು? ಆಗ ನಾನು ಹೇಳಿದೆ, ನನಗೆ ತುಂಬ ಹೆದರಿಕೆ ಆಗುತ್ತಿದೆ. ಆಗ ಅವನು ಹೇಳಿದ, ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನ ಎಲ್ಲ ಹೆದರಿಕೆಯನ್ನು ಒಂದು ಕ್ಷಣದಲ್ಲಿ ದೂರ ಮಾಡುತ್ತೇನೆ. ನಿನಗೆ ಸ್ವಲ್ಪವೂ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ. ಹೀಗೆ ಹೇಳುತ್ತಾ ಅವನು ನನ್ನ ಮುಖದ ಮೇಲೆ ಮೂಡಿದ ಬೆವರ ಹನಿಗಳನ್ನು ತನ್ನ ಬೆರಳುಗಳಿಂದ ಒರೆಸಿದನು. ನನ್ನ ಇಡೀ ಮುಖವನ್ನು ತನ್ನ ಕೈಯಿಂದ ಸ್ಪರ್ಶಿಸತೊಡಗಿದನು. ಆಗ ನಾನು ನನ್ನ ಕೈಯಿಂದ ಅವನ ಕೈಯನ್ನು ತೆಗೆಯಲು ಪ್ರಯತ್ನಿಸಿದೆ. ಆದರೆ ಅವನು ತನ್ನ ಇನ್ನೊಂದು ಕೈಯಿಂದ ನನ್ನ ಕೈಯನ್ನು ಹಿಡಿದುಕೊಂಡ. ನಾನು ಹೇಳಿದೆ, ಇಂದು ಬೇಡ. ಆಗ ಅವನು ಹೇಳಿದ, ಇವತ್ತಂತೂ ನೀನು ನನ್ನನ್ನು ತಡೆಯಲಾರೆ. ಇದಕ್ಕಾಗಿ ನಿನ್ನ ಜೊತೆ ಕುಸ್ತಿ ಮಾಡಲು ನಾನು ಹಿಂದೆ ಸರಿಯುವುದಿಲ್ಲ. ನೀನು ನನ್ನನ್ನು ತುಂಬ ಕಾಯಿಸುತ್ತಿದ್ದೀಯ. ನಿನ್ನ ಹೆದರಿಕೆಯನ್ನು ನಾನು ನನ್ನ ಪ್ರೀತಿಯಿಂದ ದೂರ ಮಾಡುತ್ತೇನೆ ಎಂದು ಹೇಳುತ್ತಾ ಅವನು ನನ್ನ ಕೂದಲನ್ನು ಬಿಡಿಸಿದನು. ಈಗ ನನ್ನ ಪರಿಸ್ಥಿತಿ ಏನಾಗಬಹುದು? ನಾನು ಅತ್ಯಂತ ಕಷ್ಟಪಟ್ಟು ನನ್ನ ಕಣ್ಣೀರನ್ನು ತಡೆ ಹಿಡಿದುಕೊಂಡೆ. ಅವನು ಇನ್ನು ನನ್ನ ಹತ್ತಿರಕ್ಕೆ ಬರುವ ಮೊದಲೇ ನಾನು ಅವನ ಎದೆಯ ಮೇಲೆ ಕೈಯಿಟ್ಟು ಅವನನ್ನು ದೂರ ತಳ್ಳಿದೆ. ರಮೇಶ್, ಪ್ಲೀಸ್, ನನಗೆ ಇನ್ನೂ ಸ್ವಲ್ಪ ಸಮಯ ಕೊಡು. ಆಗ ಅವನು ಹೇಳಿದ, ಇಲ್ಲ, ಸಾಧ್ಯವೇ ಇಲ್ಲ ಎಂದು ಹೇಳುವಾಗ ಅವನ ತುಂಟಾಟ ಎಲ್ಲೆ ಮೀರಿತ್ತು. ಅವನ ಬಿಸಿ ಉಸಿರು ನನ್ನ ಕುತ್ತಿಗೆಯ ಮೇಲೆ ಬೀಳತೊಡಗಿತ್ತು. ಆಗ ನಾನು ಅವನನ್ನು ದೂರ ತಳ್ಳಿ ಹೇಳಿದೆ, ನನ್ನ ಕುತ್ತಿಗೆಯಲ್ಲಿ ಏನೋ ಆದಂತೆ ಭಾಸವಾಗುತ್ತಿದೆ. ಸ್ವಲ್ಪ ಹೊತ್ತಿನಲ್ಲಿ ನಾನು ಪ್ರಜ್ಞೆ ತಪ್ಪಬಹುದು ಎಂದಾಗ ಅವನು ಹೇಳಿದನು, ಹೌದಾ? ನಿನಗೇನಾಗುತ್ತದೆ? ನೀನು ಪ್ರಜ್ಞೆ ತಪ್ಪುವೆಯಾ? ಸರಿ, ಪ್ರಜ್ಞೆ ತಪ್ಪಿಬಿಡು. ಆದರೆ ನಿನಗೆ ಪ್ರಜ್ಞೆ ಬಂದಾಗ ನಾನು ನನ್ನ ಹಕ್ಕನ್ನು ಚಲಾಯಿಸುವೆ. ನಾನು ಈಗ ನಿಜವಾಗ್ಲೂ ಅಳತೊಡಗಿದೆ. ಅವನನ್ನು ದೂರ ಮಾಡತೊಡಗಿದೆ. ಆದರೆ ಅವನು ನನ್ನನ್ನು ಬಿಡಲು ತಯಾರಿರಲಿಲ್ಲ. ಅವನು ಗಟ್ಟಿಯಾಗಿ ನನ್ನನ್ನು ತನ್ನ ಬಾವುಗಳಲ್ಲಿ ಬಂಧಿಸಿದ್ದ. ಈಗ ನಾನು ಏನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಮತ್ತು ಹೇಳಿದ, ಬೆಡ್ ಮೇಲೆ ಬಿಳಿಯ ಬೆಡ್ಶೀಟನ್ನೇ ಹಾಸಿಲ್ಲ ಎಂದ. ಆ ಬಿಳಿಯ ಬೆಡ್ಶೀಟ್ ನನ್ನ ಸಾವಿನ ಸಂದೇಶವಾಗಿತ್ತು. ಅವನು ಅದನ್ನು ತರಲು ಹೋಗುವುದಕ್ಕೆ ಮೊದಲೇ ನಾನು ಅವನ ಕೈಯನ್ನು ಹಿಡಿದುಕೊಂಡೆ ಮತ್ತು ಹೇಳಿದೆ, ಪ್ಲೀಸ್, ನನ್ನನ್ನು ಬಿಟ್ಟು ಹೋಗಬೇಡ. ನನಗೆ ತುಂಬ ಹೆದರಿಕೆಯಾಗುತ್ತಿದೆ. ನನ್ನ ಮಾತನ್ನು ಕೇಳಿ ಅವನು ತುಂಬ ಚಿಂತೆಗೊಳಗಾಗುವನಂತೆ ನನ್ನನ್ನು ನೋಡಿ ಹೇಳಿದನು, ನೀನು ಎಂಥವಳು? ನಾನು ನಿನ್ನ ಹತ್ತಿರ ಬಂದರೂ ಹೆದರುತ್ತೀಯ, ದೂರ ಹೋದರೂ ಹೆದರುತ್ತೀಯ. ಒಂದು ನಿಮಿಷ ನಿಲ್ಲು, ನಾನು ಈಗ ಬಂದೆ. ಒಮ್ಮೆ ಬಿಳಿಯ ಬೆಡ್ಶೀಟನ್ನು ತರುತ್ತೇನೆ. ಇಷ್ಟು ಹೇಳಿ ಅವನ ಕೈ ನನ್ನ ಕೈಯಿಂದ ಬಿಡಿಸಿಕೊಂಡು ಕಬೋರ್ಡ್ನಲ್ಲಿ ಬಿಳಿಯ ಬೆಡ್ಶೀಟನ್ನು ಹುಡುಕಲು ಶುರು ಮಾಡಿದನು. ಆದರೆ ಅದನ್ನು ನಾನು ಮೊದಲೇ ಬಚ್ಚಿಟ್ಟಿದ್ದೆ. ತುಂಬ ಹೊತ್ತಿನವರೆಗೆ ಅವನು ಅದನ್ನು ಹುಡುಕುತ್ತಿದ್ದನು. ಆದರೆ ಅದು ಸಿಗದಿದ್ದಾಗ ಅವನು ನಿಟ್ಟುಸಿರು ಬಿಟ್ಟು ಕಬೋರ್ಡ್ ಬಂದ್ ಮಾಡಿ ಬೆಡ್ ಮೇಲೆ ಬಂದು ಕುಳಿತುಕೊಂಡ ಮತ್ತು ನನಗೆ ಹೇಳಿದ,
ಆ ಬಿಳಿ ಬಣ್ಣದ ಬೆಡ್ಶೀಟ್ ಇಂದು ನಿನ್ನನ್ನು ಕಾಪಾಡಿದೆ. ಅತ್ತಿಗೆ ಆ ಬೆಡ್ಶೀಟನ್ನು ಎಲ್ಲಿ ಇಟ್ಟಳೋ ಗೊತ್ತಿಲ್ಲ. ಇದನ್ನು ಕೇಳಿ ನಾನು ಸುಮ್ಮನಾದೆ. ಮತ್ತೆ ಹೇಳಿದನು, ಸುಮಾ, ನೀನು ನನ್ನ ಬಗ್ಗೆ ತಿಳಿದುಕೊಂಡಿದ್ದೀಯಾ? ಅಂದುಕೊಂಡಿದ್ದೇನೆ. ನಾನು ಇದನ್ನು ಹೇಳಲು ಇಷ್ಟಪಡುವುದಿಲ್ಲ. ಆದರೂ ಇಂದಿನ ದಿನಗಳಲ್ಲಿ ಬೇರೆಯ ವಾತಾವರಣವಿದೆ. ನಾವು ಸಮಾಧಾನದಿಂದ ಇರಬೇಕು ಎಂದು ಹೇಳಿ ತನ್ನ ಬದಿ ಇರುವ ಲ್ಯಾಂಪನ್ನು ಆಫ್ ಮಾಡಿದನು ಮತ್ತು ಅವನು ಮಲಗಿಕೊಂಡನು. ಆದರೆ ನನ್ನ ನಿದ್ದೆ ನನ್ನ ಕಣ್ಣಿಂದ ಮಾಯವಾಗಿತ್ತು. ನಾನು ಬೇಗನೆ ನಿದ್ದೆಗೆ ಜಾರಲು ಪ್ರಯತ್ನಪಟ್ಟೆ. ಆದರೆ ನನಗೆ ನಿದ್ದೆ ಬರಲಿಲ್ಲ. ಮಾರನೇ ದಿನ ರಮೇಶನು ನನಗೆ ಹೇಳಿದನು, ನನಗೆ ಒಬ್ಬ ಗೆಳೆಯನಿದ್ದಾನೆ. ಅವನು ಹೊರದೇಶಕ್ಕೆ ಹೋಗಿದ್ದ. ಈಗ ಮರಳಿ ಬಂದಿದ್ದಾನೆ. ನನಗೆ ಮದುವೆಯಾಗಿದೆ ಎಂದು ಅವನಿಗೆ ಗೊತ್ತಾಗಿದೆ. ಆದ್ದರಿಂದ ಅವನು ನಿನ್ನ ಮದುವೆಯ ಪಾರ್ಟಿ ಕೊಡು ಎಂದು ಹೇಳುತ್ತಿದ್ದಾನೆ ಎಂದು ಹೇಳಿ ರಮೇಶನು ನಗತೊಡಗಿದನು. ಮತ್ತೆ ಹೇಳಿದನು, ನಾನು ಅವನನ್ನು ಚಹಾ ಕುಡಿಯಲು ಕರೆದಿದ್ದೇನೆ. ನೀನು ಒಳ್ಳೆಯ ಚಹಾವನ್ನು ರೆಡಿ ಮಾಡಿರು. ಆಗ ನಾನು ಸರಿ ಎಂದು ಹೇಳಿ ಒಳ್ಳೆಯ ಚಹಾವನ್ನು ಮಾಡುವ ವ್ಯವಸ್ಥೆಯನ್ನು ಮಾಡಿದೆ. ರಮೇಶ್ ಅವನ ಫ್ರೆಂಡ್ ಕರೆದುಕೊಂಡು ನಮ್ಮ ಮನೆಗೆ ಬಂದನು ಮತ್ತು ಕಿಚನ್ಗೆ ಬಂದು ಚಹಾವನ್ನು ತೆಗೆದುಕೊಂಡು ತನ್ನ ಗೆಳೆಯನ ಮುಂದೆ ಇಟ್ಟನು. ಆದರೆ ಈಗ ರಮೇಶನು ನನ್ನ ಗೆಳೆಯನನ್ನು ನಿನಗೆ ಭೇಟಿ ಮಾಡಿಸುತ್ತೇನೆ ಎಂದು ನನ್ನನ್ನು ಕರೆದನು. ಆಗ ನಾನು ಹೇಳಿದೆ, ಯಾವುದೋ ಅಪರಿಚಿತ ವ್ಯಕ್ತಿಯೊಂದಿಗೆ ನಾನು ಏಕೆ ಭೇಟಿಯಾಗಬೇಕು? ಅವನು ನಿಮ್ಮ ಗೆಳೆಯ ಎಂದಾಗ ರಮೇಶ್ ಹೇಳಿದನು, ಅವನು ನನಗೆ ತುಂಬ ಒಳ್ಳೆಯ ಗೆಳೆಯ. ಆದ್ದರಿಂದ ಅವನನ್ನು ಅಪರಿಚಿತ ಎಂದು ಕರೆಯುವ ಅವಶ್ಯಕತೆ ಇಲ್ಲ. ಅವನು ತುಂಬ ಒಳ್ಳೆಯ ಹುಡುಗ ಎಂದು ಹೇಳಿ ಅವರು ನನ್ನ ಕೈಯನ್ನು ಹಿಡಿದುಕೊಂಡು ನನ್ನನ್ನು ಡ್ರಾಯಿಂಗ್ ರೂಮಿಗೆ ಕರೆದುಕೊಂಡು ಬಂದರು. ನಾನು ಅಲ್ಲಿಗೆ ಹೋಗುವುದಕ್ಕೂ ಮೊದಲೇ ಯಾವಾಗ ನನ್ನ ದೃಷ್ಟಿ ಅವರ ಗೆಳೆಯನ ಮೇಲೆ ಬಿತ್ತೋ ಆಗ ನಾನು ದಂಗಾಗಿ ಹೋದೆ. ನಾನು ನಿಂತ ನೆಲವೇ ಕುಸಿದಂತೆ ಆಯಿತು. ನನ್ನ ಕಣ್ಣ ಮುಂದೆ ಕತ್ತಲೆ ಆವರಿಸಿತು. ನಾನು ಅಲ್ಲೇ ಕುಳಿತುಕೊಂಡೆ. ಆಗ ರಮೇಶ್ ಹೇಳಿದನು, ಸುಮಾ, ಏನಾಯಿತು? ನಡೆ, ನನ್ನ ಗೆಳೆಯನನ್ನು ಒಮ್ಮೆ ಭೇಟಿ ಮಾಡು. ಅವನು ನಿನ್ನನ್ನು ನೋಡಲು ಇಷ್ಟಪಟ್ಟಿದ್ದಾನೆ. ಆಗ ನಾನು ಹೇಳಿದೆ, ರಮೇಶ್, ಯಾಕೋ ಗೊತ್ತಿಲ್ಲ, ನನಗೆ ತಲೆ ಸುತ್ತು ಬರುತ್ತಿದೆ. ನನ್ನ ಪರಿಸ್ಥಿತಿಯನ್ನು ನೋಡಿ ರಮೇಶನು ನನಗೆ ಏನು ಹೇಳಲಿಲ್ಲ. ಅವನೇ ಸ್ವತಃ ಗೆಳೆಯನ ಬಳಿ ಹೋದನು. ನಾನು ನನ್ನ ಕೋಣೆಗೆ ಹೊರಟು ಬಂದೆ. ನನ್ನ ಹೆದರಿಕೆಗೆ ಕಾರಣ ಇದೇ ವ್ಯಕ್ತಿಯಾಗಿದ್ದ. ರಮೇಶ್ ಈಗ ತನ್ನ ಗೆಳೆಯನೆಂದು ಹೇಳಿದ್ನಲ್ಲ, ಇವನೇ. ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಈ ಘಟನೆಯನ್ನು ನಾನು ಮರೆಯಲು ಪ್ರಯತ್ನಿಸುತ್ತಿದ್ದೆ. ಆದರೆ ನನ್ನ ಹಣೆಬರ ಬೇರೆ ಬರೆದಿತ್ತು. ರೋಷನ್ ಜೊತೆಗೆ ನನ್ನ ಪ್ರಥಮ ಭೇಟಿ ಒಂದು ಸ್ಟೋರ್ನಲ್ಲಿ ಆಗಿತ್ತು. ನಾವಿಬ್ಬರೂ ಒಂದೇ ನ್ಯೂ ಇಯರ್ ಕಾರ್ಡನ್ನು ತೆಗೆದುಕೊಳ್ಳಲು ಬಯಸಿದ್ದೆವು. ಅಚ್ಚರಿ ಏನಾಗಿತ್ತು ಎಂದರೆ ಅಲ್ಲಿ ಒಂದೇ ಕಾರ್ಡ್ ಇತ್ತು. ಆ ಕಾರ್ಡಿಗಾಗಿ ನಮ್ಮಿಬ್ಬರಲ್ಲೂ ವಾದ ನಡೆದಿತ್ತು. ನಮ್ಮಿಬ್ಬರಿಗೂ ಅದೇ ಕಾರ್ಡ್ ಇಷ್ಟವಾಗಿತ್ತು. ಅಲ್ಲಿ ಅದೇ ರೀತಿಯ ಇನ್ನೊಂದು ಕಾರ್ಡ್ ಇರಲಿಲ್ಲ. ಹೀಗೆ ನಾವಿಬ್ಬರು ಜಗಳ ಮಾಡುತ್ತಿದ್ದಾಗ ಸ್ವಲ್ಪ ಹೊತ್ತಿನಲ್ಲಿ ರೋಷನ್ ಆ ಕಾರ್ಡನ್ನು ನನಗೆ ನೀಡಿದನು. ಆದರೆ ಆ ಕಾರ್ಡಲ್ಲಿ ತನ್ನ ನಂಬರ್ ಮತ್ತು ಹೆಸರನ್ನು ಬರೆದಿದ್ದನು. ನಾನು ಮನೆಗೆ ಬಂದು ಇದನ್ನು ನೋಡಿದಾಗ ಅವನ ಈ ಕೆಲಸದಿಂದ ನನಗೆ ತುಂಬ ಸಿಟ್ಟು ಬಂದಿತು. ಏಕೆಂದರೆ ಈಗ ಆ ಕಾರ್ಡ್ ನನಗೆ ಯಾವುದೇ ಕೆಲಸಕ್ಕೆ ಬರಲಿಲ್ಲ. ಈಗ ಆ ಕಾರ್ಡನ್ನು ನನ್ನ ಫ್ರೆಂಡ್ಗೂ ಸಹ ಕೊಡಲು ಸಾಧ್ಯವಿಲ್ಲ. ಆ ಕಾರ್ಡಿನ ಮೇಲೆ ಅವನ ಹೆಸರು ಮತ್ತು ಫೋನ್ ನಂಬರ್ ಬರೆದಿತ್ತು. ಆದ್ದರಿಂದ ನಾನು ನನ್ನ ಗೆಳತಿಗೆ ಅದನ್ನು ಕೊಡಲು ಇಷ್ಟಪಡಲಿಲ್ಲ. ನಾನು ತುಂಬ ಸಿಟ್ಟಿನಿಂದ ಈ ನಂಬರಿಗೆ ಡಯಲ್ ಮಾಡಿದೆ. ಅವನಿಗೆ ಬಯ್ಯತೊಡಗಿದೆ. ಈ ಕಾರ್ಡ್ ಮೇಲೆ ನಿನ್ನ ನಂಬರ್ ಏಕೆ ಬರೆದೆ? ಈ ಕಾರ್ಡನ್ನು ತೆಗೆದುಕೊಂಡು ನಾನೇನು ಮಾಡಲಿ? ಇದರಿಂದ ಏನು ಪ್ರಯೋಜನ ಇಲ್ಲ. ಬಹುಶಃ ಇಲ್ಲಿಂದಲೇ ನಮ್ಮಿಬ್ಬರ ಮಾತುಕತೆ ಶುರುವಾಯಿತು. ಅದು ಮುಂದುವರಿಯುತ್ತಾ ತುಂಬ ಮುಂದೆ ಸಾಗಿತ್ತು. ನನಗೆ ರೋಷನ್ ಮೇಲೆ ಪ್ರೀತಿ ಮೂಡಿತ್ತು. ಅವನು ಸಹ ನನ್ನನ್ನು ಪ್ರೀತಿಸುತ್ತಿದ್ದನು. ಮೊದಲಂತೂ ನಮ್ಮಿಬ್ಬರ ನಡುವೆ ಬರೀ ಮಾತುಕತೆ ನಡೆಯುತ್ತಿತ್ತು. ಕ್ರಮೇಣ ಅವನು ನನ್ನನ್ನು ಹೊಗಳತೊಡಗಿದನು. ಇದು ನನಗೆ ತುಂಬ ಇಷ್ಟವಾಗುತ್ತಿತ್ತು. ಮೊದಲ ಆ ನೋಟದಿಂದಲೇ ನೀನು ನನಗೆ ಇಷ್ಟವಾಗಿದೆಯಾ? ನಾನು ಬೇಕಂತಲೇ ನಿನ್ನ ಜೊತೆ ಜಗಳವಾಡಿದೆ. ನಿಜವಾಗ್ಲೂ ನನಗೆ ಆ ಕಾರ್ಡ್ ಇಷ್ಟವಿರಲಿಲ್ಲ. ನಾನು ಇಷ್ಟಪಟ್ಟರೆ ಇನ್ನೊಂದು ಕಾರ್ಡ್ ತೆಗೆದುಕೊಳ್ಳಬಹುದಿತ್ತು. ನನಗೆ ನಿನ್ನ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಆದ್ದರಿಂದಲೇ ನಾನು ನನ್ನ ನಂಬರ್ ಬರೆದು ಆ ಕಾರ್ಡನ್ನು ನಿನಗೆ ನೀಡಿದೆ. ಮೊದಲು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಬೇಕೆಂದು ಅಂದುಕೊಂಡಿದ್ದೆ ಎಂದು ಅವನು ಹೇಳಿದನು. ಆದರೆ ಅವನು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದನು. 6 ತಿಂಗಳಲ್ಲಿ ನಾವಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲು ಆಗದೆ ಇರುವಷ್ಟು ಪ್ರೀತಿಸುತ್ತಿದ್ದೆವು. ಈಗ ನಮ್ಮ ನಡುವೆ ಯಾವುದೇ ವಿಷಯದ ಅಂತರವಿರಲಿಲ್ಲ. ನಾವಿಬ್ಬರು ಎಲ್ಲ ವಿಷಯಗಳನ್ನು ಶೇರ್ ಮಾಡಿಕೊಳ್ಳುತ್ತಿದ್ದೆವು. ನಾವು ಹಾಗೆ ಮಾಡಬಾರದಿತ್ತು. ಮನುಷ್ಯನ ಮೇಲೆ ಭೂತ ಆವರಿಸಿಕೊಳ್ಳುತ್ತಿದ್ದಂತೆ ಮನುಷ್ಯತ್ವ ಮರೆಯಾಗುತ್ತದೆ. ನಮಗೂ ಸಹ ಹೀಗೆ ಆಯಿತು. ಕ್ರಮೇಣ ನಾನು ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದೆ. ಬಹುಶಃ ಆ ವಯಸ್ಸಿನಲ್ಲಿ ಎಲ್ಲರಿಗೂ ಇದೇ ರೀತಿ ಆಗುತ್ತದೆ. ಆಗ ನಾನು PUC ಓದುತ್ತಿದ್ದೆ. ಆಗ ನನಗೆ 17 ವರ್ಷ. ಇದು ತುಂಬ ನಾಜೂಕಾದ ವಯಸ್ಸಾಗಿರುತ್ತದೆ. ಈ ಸಮಯದಲ್ಲಿ ಹುಡುಗಿಯರ ಮನಸ್ಸು ಚಂಚಲವಾಗಿರುತ್ತದೆ. ಒಮ್ಮೆ ರೋಷನ್ ನನ್ನನ್ನು ಭೇಟಿಯಾಗಲು ಹೊರಗಡೆ ಕರೆದಿದ್ದನು.
ನನ್ನ ಮನಸ್ಸು ಸಹ ಅದನ್ನೇ ಬಯಸುತ್ತಿತ್ತು. ಕೇವಲ ಮಾತನಾಡುವುದರಿಂದ ನಮಗೆ ತೃಪ್ತಿ ಆಗುತ್ತಿರಲಿಲ್ಲ. ಆಗ ನಾನು ಸಹ ಯೋಚಿಸಿದೆ, ನಾನು ಸಹ ಒಮ್ಮೆ ಅವನನ್ನು ಭೇಟಿಯಾಗಬೇಕು ಎಂದು ಅಂದುಕೊಂಡೆ. ನಾನು ಅವನನ್ನು ಭೇಟಿಯಾಗಲು ಹೊರಟು ಬಂದೆ. ನಾವು ಒಬ್ಬರನ್ನೊಬ್ಬರು ಕಣ್ಣ ಮುಂದೆ ನೋಡಿ ಉದ್ವೇಗಗೊಂಡೆವು. ನಮ್ಮಿಬ್ಬರಿಗೂ ಎಮೋಷನ್ ತಡೆಯಲಾಗಲಿಲ್ಲ. ಆದರೆ ಈ ಬಾರಿ ಏನು ನಡೆಯಬಾರದಿತ್ತೋ ಅದೆಲ್ಲವೂ ನಡೆದು ಹೋಯಿತು. ನಾನು ಆ ದಿನ ಕಾಲೇಜಿಗೆ ಬಂದಿದ್ದೆ. ಆದರೆ ನಿಜ ವಿಷಯವೇನೆಂದರೆ ನಾನು ರೋಷನ್ನನ್ನು ಭೇಟಿ ಮಾಡುವುದಾಗಿತ್ತು. ಪ್ರಥಮ ಭೇಟಿಯಲ್ಲಿ ನಾವಿಬ್ಬರು ಹೊರಗಡೆ ಎಲ್ಲಾದರೂ ಭೇಟಿಯಾಗುತ್ತಿದ್ದೆವು. ಆದರೆ ಕೇವಲ ಪರಸ್ಪರ ನೋಡಿ ನಮ್ಮ ಹೃದಯ ತುಂಬುತ್ತಿರಲಿಲ್ಲ. ನಾವು ಒಬ್ಬರನ್ನೊಬ್ಬರು ಇನ್ನೂ ಹತ್ತಿರ ಬರಲು ಇಷ್ಟಪಟ್ಟಿದ್ದೆವು. ನಾನು ಈ ಬಾರಿ ರೋಷನ್ನಲ್ಲಿ ಹೇಳಬಯಸಿದೆ, ಮದುವೆ ಸಂಬಂಧಕ್ಕಾಗಿ ನಿಮ್ಮ ಅಪ್ಪ ಅಮ್ಮನನ್ನು ನಮ್ಮ ಮನೆಗೆ ಕಳಿಸು ಎಂದು ಹೇಳುವಳಿದ್ದೆ. ರೋಷನ್ ಬಯಕೆಯೂ ಸಹ ಅದೇ ಇತ್ತು. ಅವನು ತನ್ನ ಗೆಳೆಯನ ಒಂದು ಫ್ಲ್ಯಾಟಿಗೆ ಕರೆದುಕೊಂಡು ಹೋದನು. ನಾವಿಬ್ಬರೇ ಫ್ಲ್ಯಾಟ್ನಲ್ಲಿ ಇರುವುದರಿಂದ ನಮಗೆ ಒಮ್ಮೆ ಗಾಬರಿಯಾಯಿತು. ಕ್ರಮೇಣ ನನಗೆ ಹೆದರಿಕೆಯೂ ಸಹ ಕಡಿಮೆಯಾಯಿತು. ಆಗ ರೋಷನ್ ಹೇಳಿದನು, ನಾನು ನನ್ನ ದೊಡ್ಡ ಅಣ್ಣನ ಜೊತೆ ಅಮೇರಿಕಾಗೆ ಹೋಗುತ್ತಿದ್ದೇನೆ. ನಾನು 3 ವರ್ಷಗಳ ನಂತರ ಮರಳಿ ಬರುತ್ತೇನೆ. ಆನಂತರ ನಿನ್ನನ್ನು ಮದುವೆಯಾಗುತ್ತೇನೆ. ಈ 3 ವರ್ಷದಲ್ಲಿ ನಾನು ಸೆಟಲ್ ಆದಮೇಲೆ ನಿಮ್ಮ ಮನೆಯವರು ಸಹ ನನ್ನ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ. ರೋಷನ್ನ ಮಾತು ಕೇಳಿ ನನ್ನ ಕಣ್ಣಲ್ಲಿ ನೀರು ತುಂಬಿತು. ನಾನು ರೋಷನ್ಗೆ ಹೇಳಿದೆ, ಈ 3 ವರ್ಷ ನಾನು ಹೇಗೆ ಕಳೆಯಲಿ? ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ. ಅವನಿಗೂ ಸಹ ಹೀಗೆ ಆಗಿತ್ತು. ನಾನು ಅಳುತ್ತಾ ಅಳುತ್ತಾ ಯಾವಾಗ ಅವನಿಗೆ ಹತ್ತಿರವಾದೆನೋ ನನಗೆ ಗೊತ್ತಿಲ್ಲ. ನಾನು ಅವನ ಹೆಗಲ ಮೇಲೆ ತಲೆ ಇಟ್ಟು ಮತ್ತೆ ಜೋರಾಗಿ ಅಳತೊಡಗಿದೆ. ಈಗ ಮೊದಲ ಬಾರಿಗೆ ನಮ್ಮಿಬ್ಬರ ಮಿಲನವಾಯಿತು. ರೋಷನ್ ಜೀವನದಲ್ಲೂ ಸಹ ಯಾವುದೇ ಹುಡುಗಿ ಇಷ್ಟೊಂದು ಹತ್ತಿರ ಬಂದಿರಲಿಲ್ಲ. ಮತ್ತು ನನ್ನ ಜೀವನದಲ್ಲೂ ಯಾವುದೇ ಹುಡುಗನನ್ನು ನಾನು ಇಷ್ಟೊಂದು ಹಚ್ಚಿಕೊಂಡಿರಲಿಲ್ಲ. ನೀನು ಯಾವುದೇ ಚಿಂತೆ ಮಾಡಬೇಡ. ಈಗ ನನಗೆ ಯಾವುದೇ ನೌಕರಿ ಇಲ್ಲ. ನಿನ್ನ ಅಪ್ಪ ಅಮ್ಮನೂ ಸಹ ನೌಕರಿ ಇಲ್ಲದೆ ನನ್ನ ಜೊತೆ ನಿನ್ನನ್ನು ಮದುವೆ ಮಾಡಲಾರರು. ನಾನು ಅವನನ್ನು ಅಪ್ಪಿಕೊಂಡು ಅಳುತ್ತಿದ್ದೆ. ನಾನು ಕ್ರಮೇಣ ಅವನ ಬಾಹುಗಳಲ್ಲಿ ಬಂಧಿತಳಾಗಿದೆ. ಆಗ ಅವನು ಹೇಳಿದ, ನಾನು ಸಹ ನಿನ್ನನ್ನು ಬಿಟ್ಟಿರಲಾರೆ. ನನಗೆ ನೆನಪಿನಲ್ಲಿ ಉಳಿಯುವಂತಹ ಒಂದು ನೆನಪಿನ ಕಾಣಿಕೆಯನ್ನು ನೀಡು. ನಾನು ಅಲ್ಲಿ ಹೋದಾಗ ಅದನ್ನು ನೆನಪು ಮಾಡಿಕೊಳ್ಳುತ್ತಿರುತ್ತೇನೆ. ಅದಕ್ಕಾಗಿ ನಾನು ಬದುಕಿರುತ್ತೇನೆ. ಇಂತಹ ಸುಂದರ ಕ್ಷಣಗಳನ್ನು ನೆನಪು ಮಾಡಿಕೊಂಡು ನಾನು ಅಲ್ಲಿ ಖುಷಿಯಿಂದ ಇರುತ್ತೇನೆ. ಇದನ್ನು ಕೇಳಿ ನಾನು ಒಂದು ಕ್ಷಣ ಗಾಬರಿಯಾದೆ. ಅವನನ್ನು ದೂರ ತಳ್ಳಿ ಹಿಂದೆ ಸರಿದೆ. ನಾನು ಬೇಡವೆಂದು ಹೇಳಿದೆ. ಆದರೆ ಅವನ ಪ್ರೀತಿಯ ಮುಂದೆ ನಾನು ಸಹ ತಲೆ ಬಾಗಬೇಕಾಯಿತು. ನಾನು ಅವನನ್ನು ಹೆಚ್ಚು ತಿರಸ್ಕರಿಸಲಾಗಲಿಲ್ಲ. ನಾವು ಕ್ರಮೇಣ ಹತ್ತಿರವಾಗತೊಡಗಿದೆವು. ಆ ಸಂದರ್ಭದಲ್ಲಿ ಇದು ನನ್ನ ಜೀವನಕ್ಕೆ ಒಂದು ಕಪ್ಪು ಚುಕ್ಕಿ ಆಗಬಹುದು ಎಂದು ನನಗೆ ಅನಿಸಿರಲಿಲ್ಲ. ಆಗ ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೆ. ನಾನು ಜೋರಾಗಿ ಅಳತೊಡಗಿದೆ. ನಾನೆಂದು ನಿನಗೆ ಮೋಸ ಮಾಡುವುದಿಲ್ಲ ಎಂದು ಸಮಾಧಾನಪಡಿಸಿದ. ಆಗ ನಾನು ಹೇಳಿದೆ, ರೋಷನ್, ನನಗೆ ತುಂಬ ಹೆದರಿಕೆ ಆಗುತ್ತಿದೆ. ನೀನು ಬರುವುದು ತುಂಬ ತಡವಾದರೆ ನಾನೇನು ಮಾಡಲಿ? ನಿನಗೆ ಏನೂ ಆಗುವುದಿಲ್ಲ. ಈಗ ನೀನು ಕೇವಲ PUC ಓದುತ್ತಿದ್ದೀಯ. ನಾನು 3 ವರ್ಷಗಳಲ್ಲಿ ಮರಳಿ ಬರುತ್ತೇನೆ. ನೀನು ಮದುವೆ ಮಾತ್ರ ಮಾಡಿಕೊಳ್ಬೇಡ. ನನಗಾಗಿ ಕಾಯುತ್ತಿರು ಎಂದು ಹೇಳಿ ಹೊರಟು ಹೋಗಿದ್ದನು. ಆದರೆ ಅವನು ಪುನಃ ಮರಳಿ ಬರಲಿಲ್ಲ. ಮೊದಮೊದಲು ಅವನು ನನ್ನೊಂದಿಗೆ ತುಂಬ ಮಾತನಾಡುತ್ತಿದ್ದನು. ಕ್ರಮೇಣ ಅವನ ಫೋನ್ ಬರುವುದು ಸಹ ನಿಂತಿತು. ಅವನ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಅವನನ್ನು ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನಿಸುತ್ತಿದ್ದರೂ ಅವನೊಂದಿಗೆ ಮಾತನಾಡಲು ಆಗಲಿಲ್ಲ. ನಾನು 4 ವರ್ಷಗಳವರೆಗೆ ಅವನನ್ನು ಕಾಯುತ್ತಿದ್ದೆ. ನನಗೀಗ 21 ವರ್ಷವಾಗಿತ್ತು. ನನಗಾಗಿ ಸಂಬಂಧಗಳು ಬರುತ್ತಿದ್ದವು. ನಾನು ನನ್ನ ಅಪ್ಪ ಅಮ್ಮನಿಗೆ ಏನೋ ಒಂದು ಕಾರಣ ಹೇಳಿ ಜಾರಿಕೊಳ್ಳುತ್ತಿದ್ದೆ. ನಂತರ ರಮೇಶ್ನೊಂದಿಗೆ ಮದುವೆಯಾಗಿತ್ತು. ರಮೇಶ್ಗೆ ಯಾವುದೇ ಕೊರತೆ ಇರಲಿಲ್ಲ. ಅವನು ತುಂಬ ಸುಂದರವಾಗಿದ್ದನು. ಅವನಲ್ಲಿ ನೌಕರಿ ಸಹ ಇತ್ತು. ಹೀಗಿರುವಾಗ ನಾನು ಅವನನ್ನು ಹೇಗೆ ತಿರಸ್ಕರಿಸಲಿ? ರಮೇಶ್ನ ಜೊತೆ ನನ್ನ ಮದುವೆಯಾಯಿತು. ನಾನು ಅವನ ಹೆಂಡತಿಯಾಗಿ ಅವನ ಮನೆಗೆ ಬಂದಿದ್ದೆ. ಆದರೆ ಮದುವೆಯಾದ ಮೊದಲ ದಿನವೇ ಬಿಳಿಯ ಬೆಡ್ಶೀಟನ್ನು ನೋಡಿ ನಾನು ಕಂಗಾಲಾಗಿ ಹೋದೆ. ಏಕೆಂದರೆ ಆ ದಿನ ನಾನು ಪವಿತ್ರಳಲ್ಲ ಎಂದು ರಮೇಶನಿಗೆ ಗೊತ್ತಾಗುತ್ತಿತ್ತು. ಈಗ ರೋಷನ್ ನನ್ನ ಮುಂದೆ ಬಂದು ನಿಂತಿದ್ದ. ಆಗ 4 ವರ್ಷಗಳಾದರೂ ಬರದಿದ್ದವನು ಈಗ ಏಕೆ ನನ್ನ ಜೀವನವನ್ನು ಹಾಳು ಮಾಡಲು ಬಂದಿದ್ದಾನೆ? ಮೊದಲೇ ನಾನು ತುಂಬ ಕಷ್ಟದಿಂದ ನನ್ನ ಜೀವನವನ್ನು ಸಾಗಿಸುತ್ತಿದ್ದೇನೆ. ನನ್ನ ಗಂಡ ಬಿಳಿ ಬೆಡ್ಶೀಟ್ನ ಹೊರತು ನನ್ನನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಅವನಿಗೆ ನನ್ನ ಪವಿತ್ರತೆಯ ಸಾಕ್ಷಿ ಬೇಕಾಗಿತ್ತು. ಈಗ ಸಂಜೆಯಾಗಿ ರಾತ್ರಿಯಾಗಿತ್ತು. ರಮೇಶ್ ನನ್ನ ಕೋಣೆಗೆ ಬಂದನು. ಅವನು ನಿನಗೆ ಏನಾಯಿತು ಎಂದು ಕೇಳಿದನು. ನನ್ನ ತಲೆ ತುಂಬ ನೋಯುತ್ತಿದೆ ಎಂದು ಹೇಳಿದಾಗ, ರಮೇಶ್ ಡಾಕ್ಟರ್ ಬಳಿ ಹೋಗೋಣ ನಡೆ ಎಂದು ಹೇಳಿದ.
ಆಗ ನಾನು ಹೇಳಿದೆ, ಬೇಡ, ನಾನು ಟ್ಯಾಬ್ಲೆಟ್ ತೆಗೆದುಕೊಳ್ಳುತ್ತೇನೆ, ಸ್ವಲ್ಪ ಹೊತ್ತಿನಲ್ಲಿ ಸರಿ ಹೋಗುತ್ತದೆ. ಆಗ ಅವನು ಹೇಳಿದನು, ರೋಷನ್ ನನಗೆ ತುಂಬ ಹತ್ತಿರದ ಗೆಳೆಯ. ನೀನು ಸಹ ನಮ್ಮ ಜೊತೆ ಕುಳಿತು ಮಾತನಾಡಬೇಕೆಂದು ನನ್ನ ಇಚ್ಛೆಯಾಗಿತ್ತು. ನಿನಗೆ ಗೊತ್ತಾ, ನನ್ನ ಗೆಳೆಯ ರೋಷನ್ಗೂ ಸಹ ಮೋಸವಾಗಿದೆ. ಅವನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದನು. ಆದರೆ ಆ ಹುಡುಗಿ ಅವನಿಗೆ ಮೋಸ ಮಾಡಿದ್ದಾಳೆ. ಅವನು ಆ ಹುಡುಗಿಗಾಗಿ ವಿದೇಶಕ್ಕೂ ಸಹ ಹೋಗಿದ್ದ. ಸ್ವತಃ ಅವನು ಜೀವನದಲ್ಲಿ ಸೆಟಲ್ ಆಗಬೇಕು ಅಂದುಕೊಂಡಿದ್ದ ಮತ್ತು ಆ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಳ್ಳಬೇಕು ಎಂದಿದ್ದ. ಆದರೆ ಆ ಹುಡುಗಿ ಅವನಿಗೆ ಮೋಸ ಮಾಡಿದಳು. ಆಗ ಅಚಾನಕ್ಕಾಗಿ ಅವನಿಗೆ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಅವನಿಗೆ ಒಂದು ಕಾಲು ಸಹ ಹೋಯಿತು. ಈಗಲೂ ಸಹ ಅವನು ಸ್ಟಿಕ್ ಹಿಡಿದು ಓಡಾಡುತ್ತಾನೆ. ಅವನು ಫೋನ್ ಸಹ ಕಳೆದುಕೊಂಡಿದ್ದ. ಅವನಿಗೆ ಅದು ಮರಳಿ ಸಿಗಲಿಲ್ಲ. ಆದ್ದರಿಂದ ಅವನಿಗೆ ಆ ಹುಡುಗಿಯೊಂದಿಗೆ ಮಾತನಾಡಲು ಆಗಲಿಲ್ಲ. ಯಾವ ಕಂಪನಿಯಲ್ಲಿ ಅವನಿಗೆ ನೌಕರಿ ಸಿಕ್ಕಿತೋ ಆ ಕಂಪನಿಯವರು ಅವನಿಗೆ ಒಳ್ಳೆಯ ಚಿಕಿತ್ಸೆಯನ್ನು ನೀಡಿದರು. ಆದರೆ ಅವನನ್ನು 4 ವರ್ಷಗಳವರೆಗೆ ಹಾಸ್ಪಿಟಲ್ಲಿ ಇಟ್ಟಿದ್ದರು. ಅವನಿಗೆ ಯಾವಾಗ ಕಾಲು ಸರಿಯಾಗುತ್ತದೆಯೋ ಪುನಃ ಅವನು ನೌಕರಿಗೆ ಜಾಯಿನ್ ಆಗಬಹುದು ಎಂದು ಹೇಳಿದರು. 4 ವರ್ಷಗಳವರೆಗೆ ಅವಳಿಗಾಗಿ ಕಾಯುತ್ತಿದ್ದನು. ಆ ಹುಡುಗಿಯೊಂದಿಗೆ ಮಾತನಾಡಲು ತವಕದಿಂದ ಇದ್ದನು. ಆದರೆ ಅವಳೊಂದಿಗೆ ಮಾತನಾಡಲು ಅವನ ಬಳಿ ಅವಳ ನಂಬರ್ ಇರಲಿಲ್ಲ. ಅವನು ಮರಳಿ ಬಂದಾಗ ಅವಳ ಮದುವೆಯಾಗಿರುವುದು ಅವನಿಗೆ ಗೊತ್ತಾಯಿತು. ಆ ಹುಡುಗಿ ಅವನಿಗೆ ಮೋಸ ಮಾಡಿರುವುದು ಗೊತ್ತಾಯಿತು. ಆ ಹುಡುಗಿ ಅವನಿಗಾಗಿ ಕಾಯಲಿಲ್ಲ. ಇದನ್ನು ಹೇಳಲು ಅವನು ಇಲ್ಲಿಗೆ ಬಂದಿದ್ದನು. ಮತ್ತೆ ರಮೇಶ್ ಹೇಳಿದನು, ನಿನಗೆ ಗೊತ್ತಾ, ನಾನು ಮದುವೆಯ ಪ್ರಥಮ ರಾತ್ರಿ ಬಿಳಿಯ ಬೆಡ್ಶೀಟನ್ನು ಬೆಡ್ಡಿಗೆ ಹಾಕಬೇಕೆಂದಿದ್ದೆ. ಆಗ ನಾನು ಕೇಳಿದೆ, ಏಕೆ ಎಂದು. ಆಗ ಅವರು ಹೇಳಿದರು, ಆ ಹುಡುಗಿಯು ರೋಷನ್ನನ್ನು ಪ್ರೀತಿ ಮಾಡಿ ಎಲ್ಲ ಸರಹದ್ದನ್ನು ಮೀರಿಯೂ ಮತ್ತೊಬ್ಬರ ಜೊತೆ ಮದುವೆಯಾಗಿ ಖುಷಿ ಖುಷಿಯಿಂದ ತನ್ನ ಜೀವನವನ್ನು ನಡೆಸುತ್ತಿದ್ದಾಳೆ. ತನ್ನ ಗಂಡನಿಗೆ ದ್ರೋಹ ಬಗೆಯುತ್ತಿದ್ದಾಳೆ. ಅಂತ ಹುಡುಗಿ ಬಗ್ಗೆ ನಾನು ತುಂಬ ಕೇಳಿದ್ದೇನೆ. ಮದುವೆಗೂ ಮೊದಲು ಬೇರೆ ಹುಡುಗರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ. ನಂತರ ಆ ವಿಷಯ ಮದುವೆಯಾಗುವ ಗಂಡನಿಗೂ ಗೊತ್ತೇ ಆಗುವುದಿಲ್ಲ. ಆ ಹುಡುಗಿ ಪವಿತ್ರಳೋ ಅಥವಾ ಅಪವಿತ್ರಳೋ ಎಂದು ಈಗ ನನಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ರಮೇಶ್ನ ಬಳಿ ಬಂದು ಜೋರಾಗಿ ಅಳತೊಡಗಿದೆ. ಆಗ ರಮೇಶ್, ಏಕೆ ಅಳುತ್ತಿದ್ದೀಯಾ, ನಿನಗೇನಾಗಿದೆ ಎಂದಾಗ ನಾನು ಅವನ ಮುಂದೆ ಕೈ ಮುಗಿದು ಹೇಳಿದೆ, ರಮೇಶ್, ನನ್ನನ್ನು ಕ್ಷಮಿಸಿ. ನಾನು ತುಂಬ ದೊಡ್ಡ ಪಾಪ ಮಾಡಿದ್ದೇನೆ. ನಿಮ್ಮಲ್ಲಿ ಸುಳ್ಳು ಹೇಳಿ ನಾನು ನನ್ನ ಜೀವನವನ್ನು ನಿಮ್ಮೊಂದಿಗೆ ನಡೆಸಲು ಸಾಧ್ಯವಿಲ್ಲ. ನಾನು ರಮೇಶನಿಗೆ ಎಲ್ಲ ಸತ್ಯವನ್ನು ಬಿಡಿಸಿ ಹೇಳಿದೆ. ಆಗ ಅವನು ಆಶ್ಚರ್ಯಚಕಿತನಾದ. ನಾನು ಹೇಳಿದೆ, ನಾನು ರೋಷನ್ನನ್ನು ಪ್ರೀತಿ ಮಾಡಿದ್ದೆ. ನನಗೆ ಗೊತ್ತಾಗದೆ ನಾನು ಎಂತಹ ಪಾಪದ ಕೆಲಸವನ್ನು ಮಾಡಿದ್ದೆ. ಆದರೆ ನಾನು 3 ವರ್ಷಗಳವರೆಗೆ ಅವನ ಬರುವಿಕೆಗಾಗಿ ಕಾಯ್ದೆ. ಆದರೆ ಅವನು ನನಗೆ ಮೋಸ ಮಾಡಿದ್ದಾನೆ ಎಂದು ತಿಳಿದು ನಾನು ನಿಮ್ಮ ಜೊತೆ ಮದುವೆಯಾದೆ. ಆದರೆ ಅವನ ಜೀವನದಲ್ಲಿ ಇಂತಹ ದುರ್ಘಟನೆ ನಡೆದಿದೆ ಎಂದು ನನಗೆ ಗೊತ್ತಾಗಲಿಲ್ಲ. ನಿಮ್ಮ ಜೊತೆ ಮದುವೆಯಾದ ಮೇಲೆ ನಿಮಗೆ ಇದು ತಿಳಿದು ನನಗೆ ಡೈವರ್ಸ್ ನೀಡಬಹುದು ಎಂದು ನಾನು ತುಂಬ ಹೆದರಿದ್ದೆ. ಆದ್ದರಿಂದಲೇ ನೀವು ನನ್ನ ಹತ್ತಿರ ಬರದೇ ಇರುವ ಹಾಗೆ ನಾನು ನೋಡಿಕೊಂಡೆ. ನಿಮಗೆ ಸತ್ಯ ತಿಳಿಯಬಾರದು ಎಂಬುದೇ ನನ್ನ ಉದ್ದೇಶವಾಗಿತ್ತು. ಆದರೆ ನಿಮ್ಮ ಹವ್ಯಾಸ ನೋಡಿ ನನಗೆ ತುಂಬ ಹೆದರಿಕೆ ಆಗುತ್ತಿತ್ತು. ನೀವು ಒಬ್ಬರು ಬಳಸಿದ ವಸ್ತುವನ್ನು ಮತ್ತೊಮ್ಮೆ ಬಳಸುವುದಿಲ್ಲ ಎಂದು ತಿಳಿದು ಇನ್ನೂ ನನಗೆ ಹೆದರಿಕೆಯಾಯಿತು. ಹಾಗಿದ್ದಾಗ ನೀವು ನನ್ನನ್ನು ಹೇಗೆ ಒಪ್ಪಿಕೊಳ್ಳುತ್ತೀರಾ? ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ, ಇಲ್ಲಾಂದರೆ ನನಗೆ ಶಿಕ್ಷೆ ನೀಡಿ. ಇದನ್ನು ಕೇಳಿದ ರಮೇಶ್ನ ಕಣ್ಣುಗಳು ಸಿಟ್ಟಿನಿಂದ ಕೆಂಪಾದವು. ನಿನ್ನದು ಎಂತಹ ಪ್ರೀತಿಯಾಗಿತ್ತು? ನೀನು ನಿನ್ನ ಮಾನವನ್ನು ಕಳೆದುಕೊಂಡೆ. ಮಾನ ಮತ್ತು ಪ್ರೀತಿ ಇವೆರಡನ್ನು ಒಂದು ಹೆಣ್ಣಿಗೆ ತನ್ನ ಗಂಡ ಮಾತ್ರ ನೀಡಲು ಸಾಧ್ಯ. ಬೇರೆ ಯಾರೂ ಅವಳಿಗೆ ಇದನ್ನು ನೀಡಲು ಸಾಧ್ಯವಿಲ್ಲ. ಈಗ ನನಗೆ ನನ್ನ ಗೆಳೆಯ ರೋಷನ್ನ ಮಾತು ಕೆಟ್ಟದೇ ಅನಿಸಿತು. ರೋಷನ್ನು ತನ್ನ ಪ್ರೀತಿಗಾಗಿ ಒಂದು ಹುಡುಗಿಯ ಮಾನವನ್ನು ಹರಾಜಿಗೆ ಹಾಕಿದ್ದನು ಮತ್ತು ಯಾವಾಗಲೂ ಇದಕ್ಕಾಗಿ ಆ ಹುಡುಗಿಯನ್ನೇ ಜವಾಬ್ದಾರಿಯನ್ನಾಗಿ ಮಾಡಿ ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದನು. ಈಗ ನೀನು ನನ್ನ ಹೆಂಡತಿ. ಈಗ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ನಿನ್ನ ಜೊತೆ ನಾನು ಸಪ್ತಪದಿ ತುಳಿಯುತ್ತಿದ್ದಾಗಲೇ ನನ್ನಲ್ಲಿ ನಿನ್ನ ಬಗ್ಗೆ ಪ್ರೀತಿ ಬೆಳೆದಿತ್ತು ಎಂದು ನನಗೆ ಗೊತ್ತು. ನಾನು ಒಪ್ಪಿಕೊಳ್ಳುತ್ತೇನೆ. ನನಗೆ ಒಮ್ಮೆ ಬಳಸಿದ ವಸ್ತು ಇಷ್ಟವಾಗುವುದಿಲ್ಲ. ಆದರೆ ನೀನು ಯಾವುದೇ ವಸ್ತು ಅಲ್ಲ. ನೀನು ನನ್ನ ಹೆಂಡತಿ. ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಬಂದಿಯಾಗಿರಬೇಕು. ಬಟ್ಟೆಯು ಮನುಷ್ಯನ ಶರೀರವನ್ನು ಮುಚ್ಚಿಡುತ್ತದೆ, ಅವನ ಕೊರತೆಯನ್ನು ಸಹ ಅದು ಮುಚ್ಚಿಡುತ್ತದೆ. ಆದ್ದರಿಂದ ನಾನು ನಿನ್ನ ಈ ಕೊರತೆಯನ್ನು ಸಹ ಮುಚ್ಚಿಡುತ್ತೇನೆ ಎಂದು ಹೇಳಿ ಅವನು ನನ್ನ ಕೈಯನ್ನು ಹಿಡಿದುಕೊಂಡನು. ನಾನು ಶಿಲೆಯಂತೆ ನಿಂತಿದ್ದೆ.
ರಮೇಶನ ಹೃದಯ ಇಷ್ಟೊಂದು ವಿಶಾಲವಾದುದು ಎಂದು ನಾನು ಎಂದಿಗೂ ಯೋಚಿಸೂ ಸಹ ಇರಲಿಲ್ಲ. ಕೇವಲ ಒಂದೇ ನಿಮಿಷದಲ್ಲಿ ರೋಷನ್ಗಿಂತ ಹೆಚ್ಚು ಪಟ್ಟು ಪ್ರೀತಿ ನನಗೆ ರಮೇಶ್ನ ಮೇಲೆ ಉಕ್ಕಿ ಹರಿದಿತ್ತು. ಅವನು ನನ್ನನ್ನು ಕ್ಷಮಿಸಿದ್ದನು. ಇದಾದ್ಮೇಲೆ ರೋಷನ್ ಎಂದೂ ನಮ್ಮ ಮನೆಗೆ ಬಂದಿರಲಿಲ್ಲ. ರಮೇಶನು ಎಂದು ಅವನ ಬಗ್ಗೆ ಚರ್ಚೆ ಮಾಡಲಿಲ್ಲ. ನನ್ನ ಮದುವೆಯಾಗಿ 5 ವರ್ಷವಾಯಿತು. ನಮಗೆ ಒಬ್ಬ ಮಗನಿದ್ದಾನೆ. ರಮೇಶನು ಎಂದು ನನ್ನ ಹಿಂದಿನ ಜೀವನದ ಘಟನೆಯನ್ನು ನೆನಪಿಸಿ ನನಗೆ ಬೈದಿರಲಿಲ್ಲ ಮತ್ತು ಅದನ್ನು ನೆನಪಿಸಲಿಲ್ಲ. ಈಗ ನಾನು ರಮೇಶ್ನ ಗುಂಗಿನಲ್ಲಿ ಹುಚ್ಚಿಯಾಗಿದ್ದೇನೆ. ಅವನ ಒಂದೊಂದು ಮಾತನ್ನು ನಾನು ಶಿರಸವಹಿಸಿ ಪಾಲಿಸುತ್ತೇನೆ. ನಿಜವಾದ ಪ್ರೀತಿ ಎಂದರೆ ತನ್ನ ಗಂಡನನ್ನು ಪ್ರೀತಿಸುವುದೇ. ಅದೇ ನಿಜವಾದ ಪ್ರೀತಿ. ಏಕೆಂದರೆ ಅವನು ಪ್ರೀತಿಯ ಜೊತೆಗೆ ಮರ್ಯಾದೆಯ ಜೀವನವನ್ನು ಸಹ ನೀಡುತ್ತಾನೆ. ಬೇರೆ ಪ್ರೀತಿಯಂತೆ ಪ್ರೀತಿಯ ಪರೀಕ್ಷೆಗಾಗಿ ಮಾನವನ್ನು ಹರಾಜು ಮಾಡುವುದಿಲ್ಲ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು.